ನೋಡಿ ಅಟ್ಯಾಕ್ ಮಾಡಕ್ಕೆ ಬಂದಾಗ ಯಾವ ಥರ ಅಂತ. ಸೊ ಇವಾಗ ನೋಡಿ ಎಷ್ಟು ಆಕ್ಟಿವ್ ಆಗಿದೆ ಅಂತ. ಕೆನೋ ಕೋರ್ಸೋ ಇದೆ, ಡಾಬರ್ ಮ್ಯಾನ್ ಇದೆ, ವರ್ಕಿಂಗ್ ಲೈನ್ ಜರ್ಮನ್ ಶೆಫರ್ಡ್ ಇದೆ, ಕೆನೋ ಕೋರ್ಸೋ, ಓಕೆ, ಬೀಗಲ್ಸ್ ಕೂಡ ಇದೆ. ಇದು ಜರ್ಮನ್ ಶೆಫರ್ಡ್ ಸರ್. ಈಗ ಬೆಲ್ಜಿಯಂ ಮೆಲ್ನೋಯ್ಸ್ ಬಂದ್ಬಿಟ್ಟು ಒಂದು ಡಾಗ್ಗೆ ನೀವು 5 ಟ್ರೇಡ್ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಸೊ ನೀರಲ್ಲಿ ಜಂಪ್ ಮಾಡಿ ಯಾವ ಥರ ಒಂದು ಅಟ್ಯಾಕ್ ಮಾಡುತ್ತೆ ಅವ್ರನ್ನ ನೋಡ್ಬೋದು. 4ರಿಂದ 5 ಟ್ರೇಡ್ ವರ್ಕ್ ಮಾಡಿಸ್ಬೋದು. ಸೊ ಇದು ಬಾಟಲ್. ಸೊ ಇಲ್ಲೂ ನೋಡ್ತಿರ್ಬೋದು. ಮತ್ತು ಇದ್ರದ್ದು ಪಪ್ಪಿ ಬಂದ್ಬಿಟ್ಟು ಸರ್ 3 ಮಂತ್ ಆಗಿರಬೇಕು. ಪಪ್ಪಿಗಳು ಹೆದರಬಾರ್ದು. ಬ್ರೀಡ್ ಬಂದು ಬೆಲ್ಜಿಯಂ ಶೆಫರ್ಡ್ ಮೆಲ್ನೋಯ್ಸ್ ಅಂತಾರೆ ಇದಕ್ಕೆ. ರೋಲ್, ವೇಟ್, ಸಿಟ್. ಸೊ ಅಷ್ಟು ಅದನ್ನ ಟ್ರೈನಿಂಗ್ ಮರ್ತೋದ್ರೆ ಆ ಥರ ಏನಾದ್ರು ಇರುತ್ತೆ ಅಥವಾ ಡೈಲಿ ನಾವು ಪ್ರಾಕ್ಟೀಸ್ ಕೊಡ್ತಾನೆ ಇರಬೇಕು? ಹೋಗಿ ಬೈಟ್ ಮಾಡುತ್ತೋ ಅಷ್ಟೇ ಫಾಸ್ಟಾಗಿ ಕೂಡ ಅಷ್ಟೇ ಫಾಸ್ಟಾಗಿ ಬರುತ್ತೆ. ಸೊ ನೋಡ್ಬೋದು. ಸೊ ಕಾಲ್ ಮಾಡ್ತಾರೆ, ಹೋಗುತ್ತೆ ನೋಡಿ ಎಷ್ಟು ಫಾಸ್ಟಾಗಿ ಹೋಗೋದು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ತುಂಬ ದಿವಸದಿಂದ ತುಂಬ ಜನ ಕೇಳ್ತಾನೆ ಇದ್ರಿ ಸರ್ ಡಾಗ್ ವೀಡಿಯೋಸ್ ಎಲ್ಲ ಮಾಡಿ ಅಂತ. ಅದಕ್ಕೆ ನಾನು ಅಂದ್ಬಿಟ್ಟು ಸ್ಪೆಷಲಾಗಿ ಇವತ್ತೊಂದು ವೀಡಿಯೋ ತೋರಿಸ್ತೀನಿ. ಆ್ಯಕ್ಚುಲಿ ಯಾರೂ ಈ ಥರ ಎಲ್ಲ ಒಂದು ವೀಡಿಯೋ ನಿಮ್ಗೆ ತೋರಿಸಿಲ್ಲ, ಬಟ್ ನಾನು ಇವತ್ತು ನಿಮ್ಗೆ ಸ್ಪೆಷಲಾಗಿ ಒಂದು ವೀಡಿಯೋ ತೋರಿಸ್ತೀನಿ. ಏನಂದರೆ ಡಾಗ್ ಟ್ರೈನಿಂಗ್ ಯಾವ ಥರ ನಡೆಯುತ್ತೆ, ಮತ್ತು ಚಿಕ್ಕ ಪಪ್ಪಿಯಿಂದ ಕೂಡ ಯಾವ ಥರ ಒಂದು ಫೌಂಡೇಶನ್ ನಡೆಯುತ್ತೆ, ಮತ್ತು ನಿಮಗೆ ಇಲ್ಲಿ ಗಾರ್ಡಿಂಗ್ ಡಾಗ್ಸ್ ಯಾವ ಥರ ಇರುತ್ತೆ, ವರ್ಕಿಂಗ್ ಜರ್ಮನ್ ಶೆಫರ್ಡು, ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಪಪ್ಪೀಸ್ ಎಲ್ಲ ಇವತ್ತು ತೋರಿಸ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಬಂದಿರೋದು ನಮ್ಮ ಬೆಂಗಳೂರು ವರ್ತೂರ್ ಹತ್ರ ಇರೋ ಚಿಪ್ಪೀಸ್ ಪೆಟ್ ಬೋರ್ಡಿಂಗ್ ಆ್ಯಂಡ್ ಟ್ರೈನಿಂಗ್ ಅಂತ. ಸೊ ಇದು ಗೂಗಲ್ ಲೊಕೇಶನಲ್ಲಿ ಕೂಡ ನೀವು ಬರುತ್ತೆ. ಎಕ್ಸಾಕ್ಟ್ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಇಲ್ಲಿ ಏನಂದರೆ ಒಬ್ಬರು ಟ್ರೈನರ್ ಇದ್ದಾರೆ. ಅವ್ರು ಆ್ಯಕ್ಚುಲಿ ಬಂದ್ಬಿಟ್ಟು ಡಾಗ್ಸ್ನೆಲ್ಲ ಟ್ರೈನ್ ಮಾಡಿಬಿಟ್ಟು ಒಂದು ಮಿಲಿಟ್ರಿಗಾದರೂ ಕಳಿಸೋದು, ಆ ಥರ ಒಂದು ಇಂಡಿಯನ್ ಗೌರ್ಮೆಂಟ್ಗೆ ಕಳಿಸೋದು, ಆ ಥರ ಮಾಡ್ತಿದ್ದಾರೆ. ಸೊ ಇವತ್ತು ಯಾವ ಥರ ಟ್ರೈನಿಂಗ್ ಎಲ್ಲ ನಡೆಯುತ್ತೆ, ಯಾವ ಥರ ಪಪ್ಪೀಸ್ ಎಲ್ಲ ಇದೆ, ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲನೂ ನೋಡೋಣ ಬನ್ನಿ. ಸೊ ಇವತ್ತು ನೋಡ್ತಿರ್ಬೋದು ಹೈಬ್ರೂಕ್ ಕೆನಾಲ್ಸ್ ಕಡೆಯಿಂದ ಟ್ರೈನರ್ಸ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮಧುಗೌಡ ಅಂತ. ಸೂಪರ್ ಸರ್. ಆ್ಯಕ್ಚುಲಿ ಹೈಬ್ರೂಕ್ ಕೆನಾಲ್ಸಲ್ಲಿ ಸೂಪರಾಗಿ ಟ್ರೈನ್ ಮಾಡ್ತೀರಾ, ಮತ್ತು ರಿವ್ಯೂಸಲ್ಲೆಲ್ಲ ತುಂಬ ನೋಡಿದೆ ಆ್ಯಕ್ಚುಲಿ. ಸರ್, ಹೈಬ್ರೂಕ್ ಕೆನಾಲ್ಸ್ ಯಾವಾಗ ಸ್ಟಾರ್ಟ್ ಆಗಿದ್ದು ಫಸ್ಟು? ಹೈಬ್ರೂಕ್ ಕೆನಾಲ್ ಸ್ಟಾರ್ಟ್ ಆಗಿ 2018 ಸ್ಟಾರ್ಟ್ ಆಗಿದೆ ಸರ್. 2018 ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್. ಸೊ ನಿಮ್ಮ ಹೈಬ್ರೂಕ್ ಕೆನಾಲ್ಸಲ್ಲಿ ಏನೇನು ಫೆಸಿಲಿಟೀಸ್ ಎಲ್ಲ ಇದೆ ಸರ್? ಹೈಬ್ರೂಕ್ ಕೆನಾಲಲ್ಲಿ ಬೆಲ್ಜಿಯಂ ಮೆಲ್ನೋಯ್ಸ್ ಡಾಗ್ಸ್ ಇದೆ, ಕೆನೋ ಕೋರ್ಸೋ ಇದೆ, ಡಾಬರ್ ಮ್ಯಾನ್ ಇದೆ, ಓಕೆ, ವರ್ಕಿಂಗ್ ಲೈನ್ ಜರ್ಮನ್ ಶೆಫರ್ಡ್ ಇದೆ, ಕೆನೋ ಕೋರ್ಸೋ, ಓಕೆ, ಬೀಗಲ್ಸ್ ಕೂಡ ಇದೆ. ಸೊ ಏನೇನು ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತೀರಾ ನೀವು? ಸರ್, ನಮ್ಮ ಹತ್ರ ಪಪ್ಪಿಗಳು ಕೂಡ ಕೊಡ್ತೀವಿ ನಾವು. ಪಪ್ಪಿ ಕೊಡೋಕ್ಕೆ ಮುಂಚೆ 30 ಡೇಸ್ ಆದಮೇಲೆ ಪಪ್ಪಿ ಡಿ ಪಿ ಹಾಕ್ತೀವಿ. ಅದಾದಮೇಲೆ 45 ಡೇಸ್ ಆದಮೇಲೆ ವ್ಯಾಕ್ಸಿನ್ ಹಾಕ್ತೀವಿ. ಮತ್ತು 60 ಡೇಸ್ಗೆ ಒಂದು ವ್ಯಾಕ್ಸಿನ್ ಹಾಕ್ಕೊಡ್ತೀವಿ. ಮತ್ತು ಪಪ್ಪಿ ಕೊಡೋಕ್ಕೆ ಮುಂಚೆ ಪಪ್ಪಿ ಫೌಂಡೇಶನ್ ಟ್ರೈನಿಂಗ್ ಕೂಡ ಮಾಡಿ ಅದಾದಮೇಲೆ ಪಪ್ಪಿನ ನಾವು ಇಂಟ್ರಡಕ್ಷನ್ ಫೌಂಡೇಶನ್ ಟ್ರೈನಿಂಗ್ ಎಲ್ಲ ಮಾಡಿಕೊಡ್ತೀರಾ. ಸೊ ನೆಕ್ಸ್ಟ್ ಅದಾದಮೇಲೆ ಪಪ್ಪೀಸ್ ಕೂಡ ಕೊಡ್ತೀರಾ, ಟ್ರೈನಿಂಗ್ ಕೂಡ ಮಾಡ್ತೀರಾ ಅಲ್ಲ? ಟ್ರೈನಿಂಗ್ ಕೂಡ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಟ್ರೈನಿಂಗ್? ಅಂದರೆ ನೀವು ಲೈಕ್ ಮಿಲಿಟ್ರಿ ಡಾಗ್ಸ್ಗೆಲ್ಲ ಟ್ರೈನ್ ಮಾಡ್ತೀರಾ ಅಂತ ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಹೇಳಿ ಸರ್, ಯಾವ ಥರ? ಸರ್, ನಾನು ಬಂದ್ಬಿಟ್ಟು ಡಾಗ್ ಬ್ರೀಡಿಂಗ್ ಆ್ಯಂಡ್ ಟ್ರೈನಿಂಗ್ ಸ್ಕೂಲ್ ಅಂತ ತರಾಲಲ್ಲಿರೋದು, CRPF ಅಲ್ಲಿ. ಓಕೆ. ಅಲ್ಲಿ ಬಂದ್ಬಿಟ್ಟು ನಾನು ಮಾಸ್ಟರ್ ಬ್ರೀಡರ್ ಕೋರ್ಸ್ ಮಾಡಿರೋದು. ಮಾಸ್ಟರ್ ಬ್ರೀಡರ್ ಕೋರ್ಸ್ ಮಾಡಿಕೊಂಡು ಓಕೆ ಇಲ್ಲಿ ಬಂದು ನಾವೀಗ 2 ಇಯರ್ಸಿಂದ ನಾನು ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವುದೇ ಥರದ್ದು ಗಾರ್ಡಿಂಗ್ ಡಾಗ್ ರೆಡಿ ಮಾಡಬೇಕು, ಒಬಿಡಿಯನ್ಸ್ ಡಾಗ್ ರೆಡಿ ಮಾಡಬೇಕು, ಮತ್ತು ಟ್ರ್ಯಾಕಿಂಗು, ಅಡ್ವಾನ್ಸ್ ಟ್ರೈನಿಂಗು, ಓಕೆ, ಎಜಿಲಿಟಿ, ಓಕೆ, ಪಪ್ಪಿ ಫೌಂಡೇಶನ್, ಇದೆಲ್ಲ ನಾನು ಇದು ಮಾಡ್ತೀನಿ ಸರ್. ಓಕೆ ಸರ್. ಸೊ ಇವಾಗ ಟ್ರೈನಿಂಗ್ ಅಂತ ಬಂದರೆ ಸೊ ಎಲ್ಲ ಡಾಗು ಒಂದೇ ಥರ ಇರುತ್ತಾ ಅಥವಾ ಒಂದೊಂದು ಡಾಗಿಗೆ ಬೇರೆ ಬೇರೆ ಥರ ಟ್ರೈನಿಂಗ್ಸ್ ಇರುತ್ತಾ? ಸರ್, ಈಗ ಬೆಲ್ಜಿಯಂ ಮೆಲ್ನೋಯ್ಸ್ ಬಂದ್ಬಿಟ್ಟು ಒಂದು ಡಾಗ್ಗೆ ನೀವು 5 ಟ್ರೇಡ್ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಓಕೆ. ಬೆಲ್ಜಿಯಂ ಮೆಲ್ನೋಯ್ಸ್ಗೆ. ಅದು ಬಿಟ್ಟರೆ ನೀವು ಡಚ್ ಶೆಫರ್ಡ್ಗೂ ಕೂಡ ನೀವು ಆ್ಯಡ್ ಮಾಡ್ಬೋದು. ಅದು ಬಿಟ್ಟು ಲ್ಯಾಬ್ರೇಡರ್ ಆಯಿತು, ಇದ್ರದ್ದು ಡಾಬರ್ ಮ್ಯಾನು, ಇವಕ್ಕೆಲ್ಲ ನೀವು ಸಿಂಗಲ್ ಟ್ರೇಡ್ ಮಾತ್ರ ಮಾಡೋಕ್ಕಾಗೋದು. ಅದಕ್ಕೆ 1ರಿಂದ ಜಾಸ್ತಿ 2-3 ಕೆಲಸಗಳನ್ನ ಕಲ್ಸೋಕ್ಕಾಗಲ್ಲ. ಓಕೆ ಓಕೆ. ಈ ಬೆಲ್ಜಿಯಂ ಮೆಲ್ನೋಯ್ಸ್ ಬಂದರೆ ನೀವು ಮಲ್ಟಿಪಲ್ ಡಾಗ್ ಟ್ರೈನ್ ಮಾಡ್ಬೋದು. ಓಕೆ ಓಕೆ, ಸೂಪರ್. ಇದು ಟ್ರೈನ್ಡ್ ಆಗಿದೆಯಾ ಡಾಗ್? ಇದು ಟ್ರೈನ್ಡ್ ಆಗಿದೆ ಸರ್, ಒಬ್ಬ ಟ್ರೈನ್ಡ್ ಆಗಿರೋದು. ಸೊ ಇದು ಆಲ್ಮೋಸ್ಟ್ ಟ್ರೈನ್ ಆಗಿದೆ. ಸೊ ಇದು ಪಪ್ಪೀಸ್ ಬೇಕಾದ್ರೂ ಸಿಗುತ್ತೆ ಎಲ್ಲ. ಓಕೆ ಸರ್. ಇವಾಗ ಡಾಗ್ ಟ್ರೈನಿಂಗ್ ಅಂತ ಬಂದಾಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ಪರ್ಟಿಕ್ಯುಲರ್ ಏಜ್ ಇರಬೇಕಾ, ಅಂದರೆ ಇಷ್ಟು ಏಜಿಂದ ಇಷ್ಟು ಏಜಲ್ಲಿ ಮಾಡಬೇಕಾ ಅಥವಾ ಸ್ಟಾರ್ಟಿಂಗ್ ಬಾರ್ನ್ ಬೇಬಿಯಲ್ಲೇ ಮಾಡ್ಬೋದಾ? ಅದ್ರ ಬಗ್ಗೆ. ಪಪ್ಪಿ ಬಂದ್ಬಿಟ್ಟು ಸರ್ 3 ಮಂತ್ ಆಗಿರಬೇಕು. 3 ಮಂತ್ ಆಗಿರಬೇಕು, ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಆಗಿರಬೇಕು. ಓಕೆ. ಅದಾದ್ಮೇಲೆ ಸ್ಟಾರ್ಟ್ ಮಾಡಬೇಕು. 3 ಮಂತ್ ಆದಮೇಲೆ ಒಂದು ಪಪ್ಪಿಗೆ ಅದಕ್ಕೆ ಪ್ರೇ ಡ್ರೈವ್ ಅನ್ನೋದು ಬಂದಿರುತ್ತೆ. ಓಕೆ ಓಕೆ. ಆ ಟೈಮಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಪಪ್ಪಿ ತುಂಬ ಕೆಲಸ ಬೇಗ
ಕಲಿಯಕ್ಕೆ ಸ್ಟಾರ್ಟ್. ಸೂಪರ್ ಸರ್. ಇವಾಗ ಒಂದು ಟ್ರೈನಿಂಗ್ ಬಿಡ್ಬೇಕಂದ್ರೆ ನೀವೇ ಮನೆಗೆ ಬರ್ತೀರಾ ಅಥವಾ ನಾವು ಇಲ್ಲೇ ಕಳಿಸ್ಬೇಕಾಗುತ್ತೆ ಟ್ರೈನಿಂಗ್? ಬೋರ್ಡಿಂಗು ವಿತ್ ಟ್ರೈನಿಂಗ್ ಬಿಡಬೇಕು ಇಲ್ಲೇ. ಓಕೆ, ಬೋರ್ಡಿಂಗು ಬಿಟ್ಟು ಟ್ರೈನಿಂಗ್ ಇಲ್ಲೇ ಬಿಡಬೇಕಾಗುತ್ತೆ. ಓಕೆ, ಅದಕ್ಕೆ ಇರೋದಕ್ಕೆ ವ್ಯವಸ್ಥೆ, ಅದಕ್ಕೆ ಯಾವುದೇ ಥರದ್ದು ಕೆನಲ್ ಆಗಲಿ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನೋಡ್ಕೊಂಡು. ಓಕೆ, ಇಲ್ಲಿ ಬಂದ್ರೆ ಆ್ಯಕ್ಚುಲಿ ಗೊತ್ತಾಗುತ್ತೆ ಎಷ್ಟು ದೊಡ್ಡದು ಒಂದು ಕೆನಾಲು ಮತ್ತು ಎಲ್ಲ ಫೆಸಿಲಿಟೀಸ್ ಎಲ್ಲನೂ ಈಚ್ ಸೆಕ್ಷನ್ಸ್ ಎಲ್ಲನೂ ಮಾಡಿ ಇಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಒಂದು ಟ್ರೈನಿಂಗ್ ಮಾಡಿಸ್ಬೇಕಾದ್ರೆ ತುಂಬ ಜನ ಏನು ಕೇಳೋದಂದರೆ ಬೇಗ ಆಗ್ಬಿಡುತ್ತಾ, 1 ವೀಕಲ್ಲಿ ಆಗುತ್ತಾ, 3 ಡೇಸಲ್ಲಿ ಆಗುತ್ತಾ ಅಂತೆಲ್ಲ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ಒಂದು ಟ್ರೈನಿಂಗ್ ತಗೊಳ್ಳಿ? ಅದಕ್ಕೆ ಯಾವುದೇ ಒಂದು ಪಪ್ಪಿ ಅದು ಡ್ರೈವ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಓಕೆ ಓಕೆ, ಆ ಥರ ಎಲ್ಲ 2 ಡೇಸಲ್ಲಿ 3 ಡೇಸಲ್ಲೆಲ್ಲ ಟ್ರೈನ್ ಮಾಡಿ ಅದೆಲ್ಲ ಸುಮ್ಮನೆ ಟೈಮ್ ಪಾಸ್ ಅಷ್ಟೇ. ಓಕೆ, ಅದಕ್ಕೊಂದು ಪರ್ಫೆಕ್ಟ್ ಆಗಬೇಕು ಅಂತಂದರೆ ಅದ್ರದ್ದು ಈಗ ನಾವು ಗಾರ್ಡಿಂಗ್ ಟ್ರೈನಿಂಗ್ ಮಾಡಬೇಕು ಅಂತಂದರೆ ಕಮ್ಸೆ ಕಮ್ ಅದಕ್ಕೆ 2 ಇಂದ 3 ಮಂತ್ಸ್ ಬೇಕು. ಓಕೆ ಓಕೆ ಓಕೆ, ಒಂದು ಪಪ್ಪಿಗೆ 3 ಮಂತ್ ಪಪ್ಪಿಗೆ 2 to 3 ಮಂತ್ಸಲ್ಲಿ ನೀವು ಗಾರ್ಡಿಂಗ್ ಮತ್ತು ಅದಕ್ಕೆ ಒಬಿಡಿಯನ್ಸ್, ಒಂದು ಡಾಗ್ಗೆ ಒಬಿಡಿಯನ್ಸ್ ವಿತ್ ಗಾರ್ಡಿಂಗ್. ಯಾವುದೇ ಟ್ರೈನಿಂಗ್ ಮಾಡೋಕ್ಕೆ ಮುಂಚೆ ಯಾವುದೇ ಪಪ್ಪಿ ಆಗಲಿ ಅದಕ್ಕೆ ಒಬಿಡಿಯನ್ಸ್ ಮಾಡಿಸೋದು ಇಂಪಾರ್ಟೆಂಟ್. ಹೌದೌದೌದು. ಒಬಿಡಿಯನ್ಸ್ ಮಾಡಾದ್ಮೇಲೆ ನೆಕ್ಸ್ಟ್ ಟ್ರೇಡ್ಗೆ ಹೋಗ್ಬೋದು, ನೀವು ನೆಕ್ಸ್ಟ್ ವರ್ಕ್ ಮಾಡಿಸ್ಬೋದು. ಸೊ ಇದಕ್ಕೆ ಏನಾದ್ರು ಸಿಂಪಲ್ ಕಮೆಂಟ್ಸ್ ಏನಾದ್ರು ಗೊತ್ತಾಗುತ್ತಾ ಇದಕ್ಕೆ? ಮಾಡಿಸ್ಬೋದು ಸರ್. ಓಕೆ, ಇದು ಇದೆ, ಇನ್ನೊಂದು ಇದೆ, ಅದಕ್ಕೂ ತೋರಿಸಿ. ಓಕೆ, ಸೊ ನೆಕ್ಸ್ಟು ಇವಾಗ ಏನಂದರೆ ಸರ್, ಟ್ರೈನಿಂಗ್ ಎಲ್ಲ ಆದಮೇಲೆ ತುಂಬ ಜನ ಏನೊಂದು ಕೇಳೋದಂದರೆ, ಓಕೆ ಒಂದು 3 ಮಂತ್ಸ್ ಗಾರ್ಡಿಂಗ್ ಟ್ರೈನಿಂಗ್ ಆಗಿರುತ್ತೆ, ನಾವು ಕೂಡ ಮನೆಗೆ ತೊಗೊಂಬರ್ತೀವಿ. ಸೊ ಅದನ್ನು ಟ್ರೈನಿಂಗ್ ಮರ್ತೋದ್ರೆ ಆ ಥರ ಏನಾದ್ರು ಇರುತ್ತೆ ಅಥವಾ ಡೈಲಿ ನಾವು ಪ್ರಾಕ್ಟೀಸ್ ಕೊಡ್ತಾನೆ ಇರಬೇಕು? ನಾನು ಯಾವುದೇ ಕಸ್ಟಮರ್ ಡಾಗ್ನು ಟ್ರೈನಿಂಗ್ ಮಾಡಿಸಿದ್ಮೇಲೆ, ನಾನು ಟ್ರೈನ್ ಮಾಡಿದ್ಮೇಲೆ ಕಂಟಿನ್ಯೂ ಅವರು ಕೂಡ ಲಾಸ್ಟ್ 1 ವೀಕ್ ಬರಬೇಕು ಇಲ್ಲಿ. ಓಕೆ, 1 ವೀಕ್ ಬರಬೇಕು. 1 ವೀಕ್ ಬರಬೇಕು. 1 ವೀಕ್ ಇಲ್ಲ ಅಂದ್ರೆ 3-4 ಡೇಸ್ ಆದ್ರೂ ಬರಬೇಕು. ನಾನು ಏನು ಡಾಗ್ಗೆ ಅದಕ್ಕೆ ಟ್ರೈನ್ ಮಾಡಿದ್ದೀನಿ ಅದನ್ನ ಅವ್ರು ಬಂದು ಆ ಡಾಗ್ ಜೊತೆ ಮಾಡಿಸಿ, ಅವ್ರ ಜೊತೆ ಮಾಡಿಸಿ, ಅವ್ರ ಜೊತೆ ಡಾಗ್ ಕೇಳ್ತಾ ಇದೆ, ಅವ್ರ ಮಾತು ಕೇಳ್ತಾ ಇದೆ ಅಂತ ಅಂದಮೇಲೆ ನಾನು ಅವ್ರಿಗೆ ಡಾಗ್ ಪಪ್ಪಿನ ಕೊಡೋದು. ಓಕೆ ಓಕೆ, ಸೊ ಆ ಥರ ಇರುತ್ತೆ. ಸೊ ನೆಕ್ಸ್ಟ್ ಇವಾಗ ನಿಮ್ಮ ಹತ್ರ ಯಾವ್ಯಾವ ಪಪ್ಪೀಸ್ ಇದೆ ಮತ್ತು ಯಾವ್ಯಾವ ಥರ ಟ್ರೈನಿಂಗ್ ಮಾಡ್ತೀರಾ ಅದನ್ನು ಒಂದ್ಸತಿ ನೋಡ್ಬಿಡೋಣ. ಓಕೆ ಬನ್ನಿ. ಸೊ ಈಗ ನೋಡ್ತಿರ್ಬೋದು ಪಪ್ಪಿ ಫೌಂಡೇಶನ್ ಟ್ರೈನಿಂಗು. ಸೊ ಇವಾಗ ಇಲ್ಲಿ ಇಟ್ಕೊಂಡಿರ್ತಾರೆ, ಅಲ್ಲಿ ಅವ್ರು ಕೂಡ ತೋರಿಸ್ತಿರ್ತಾರೆ. ಸೊ ಅದನ್ನು ತೋರಿಸ್ದಾಗ ನೋಡಿ ಯಾವ ಥರ ಆ್ಯಕ್ಟಿವ್ ಇದೆ ಅಂತ. ಸೊ ಇವಾಗ ಬಿಡ್ತಾರೆ, ನೋಡೋಣ, ಬಿಡಿ. ಹಾಂ, छोड़ो छोड़ो. ಸೊ ನೋಡ್ತಿರ್ಬೋದು ಎಲ್ಲ ಹೆಂಗೆ ಇದು ಮಾಡ್ತಿದೆ ಅಂತ. ಸೊ ಆ್ಯಕ್ಚುಲಿ ಸೊ ನೋಡ್ತಿರ್ಬೋದು ಎಷ್ಟು ಜರ್ಮನ್ ಶೆಫರ್ಡು ಮತ್ತು ಬೆಲ್ಜಿಯಂ, ಏನು ಸರ್ ಹೆಸರು ಇದು? ಜರ್ಮನ್ ಶೆಫರ್ಡ್. ಓಕೆ, ವರ್ಕಿಂಗ್ ಲೈನ್ ಜರ್ಮನ್ ಶೆಫರ್ಡ್. ಓಕೆ, ಸೊ ಇದೆಲ್ಲ ನೋಡ್ತಿರ್ಬೋದು ವರ್ಕಿಂಗ್ ಲೈನ್ ಜರ್ಮನ್ ಶೆಫರ್ಡು ಯಾವ ಥರ ಒಂದು ಇದು ಮಾಡ್ತಿದೆ ಅಂತ. ಸೊ ಅದರಲ್ಲೇ ಗೊತ್ತಾಗುತ್ತೆ ಯಾವ ಥರ ಒಂದು ಆ್ಯಕ್ಟಿವ್ನೆಸ್ ಇದೆ ಅಂತಲೇ. ಸೊ ಇದು ಏನಕ್ಕೆ ಸರ್ ಈ ಥರ ಒಂದು ಟ್ರೈನಿಂಗು? ಸರ್ ಇದು ಗಾರ್ಡಿಂಗ್ ಪರ್ಪಸ್. ಬರೋ ಫ್ಯೂಚರಲ್ಲಿ ಗಾರ್ಡಿಂಗ್ ನಾವು ಒಂದು ಪಪ್ಪಿನ ಗಾರ್ಡಿಂಗ್ ಒಂದು ಡಾಗ್ ರೆಡಿ ಮಾಡಬೇಕು ಅಂತ ಅಂದರೆ ಓಕೆ ಇದ್ರು ಸ್ಯಾಗ್ ಹಿಡಿಯೋದು ಇದೆಲ್ಲ ಈಗಲಿಂದ ಕಲಿಸ್ಬೇಕು ಇದಕ್ಕೆ. ಓಕೆ ಓಕೆ, ಸೊ ಇವಾಗಿಂದಾನೇ ಕಲಿಸ್ಬೇಕು ಅದಕ್ಕೆ. ಮತ್ತೆ ಯಾವುದೇ ಚೀಸ್ ಸೌಂಡು ಮತ್ತೆ ಹೊರಗಡೆ ಯಾವುದೇ ಥರದ್ದು ಪ್ರಾಣಿ ಪಕ್ಷಿಗಳು ಏನೇ ನೋಡಿದ್ರು, ವೆಹಿಕಲ್ ನೋಡಿದ್ರು ಪಪ್ಪಿಗಳು ಎದುರಬಾರ್ದು. ಓಕೆ, ಎಲ್ಲ ಅದಕ್ಕೆ ಇಲ್ಲೇ ಗೊತ್ತಾಗ್ಬಿಡ್ಬೇಕು, ನಾರ್ಮಲ್ ಅನ್ಸ್ಬೇಕು ಅದಕ್ಕೆ. ಯಾವುದೇ ಥರದ್ದು ಸೌಂಡ್ ಬಂದ್ರು ಅಂದ್ರೆ ಯಾವುದು ಹೊಸದು ಅನ್ಸ್ಬಾರ್ದು, ಯಾವುದು ಹೊಸದು ಅನ್ಸ್ಬೋದು. ಅದಕ್ಕೋಸ್ಕರ ಪಪ್ಪಿ ಫೌಂಡೇಶನ್ ಮತ್ತೆ ಸೋಷಲೈಸೇಷನ್ ಅಂತಾರೆ ಇದಕ್ಕೆ. ಓಕೆ ಓಕೆ, ಎಲ್ಲ ತೋರಿಸ್ಬೇಕು ಪಪ್ಪಿಗೆ. ಓಕೆ ಓಕೆ, ಈಗ ಜನಗಳು ಬಂದಿರ್ತಾರೆ, ಸೌಂಡ್ ಆಗ್ತಾ ಇರುತ್ತೆ, ಗಾಡಿ ಹೋಗ್ತಾ ಇರುತ್ತೆ, ಮರ ಗಿಡ, ಓಕೆ, ಎಲ್ಲ ಚೀಸು ಪರಿಚಯ ಮಾಡಿಸ್ಬೇಕು ಪಪ್ಪಿಗೆ. ಅವಾಗ ಏನಾಗುತ್ತೆ ಅಂದ್ರೆ ಬರೋ ಫ್ಯೂಚರ್ ಅದು ಯಾವುದೇ ಥರದ್ದು ಸಿಚುವೇಶನ್ ಬಂದ್ರೂ ಅದು ಭಯ ಪಡಲ್ಲ. ಓಕೆ 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 ಓಕೆ, ಅವಾಗಲೇ ವರ್ಕಿಂಗ್ ಲೈನ್ ಜರ್ಮನ್ ಶೆಫರ್ಡ್ ನೋಡಿದ್ವಿ, ಆ ಥರ ಟ್ರೈನಿಂಗ್ ಫೌಂಡೇಶನ್ ಆಗ್ತಿತ್ತು ಅಂತ. ಸೊ ಇವಾಗ ಬೆಲ್ಜಿಯಂ ಮೆಲನಾಯ್ಸ್ದು ಟ್ರೈನಿಂಗ್ ಕೂಡ ನೋಡ್ತಿರ್ಬೋದು. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಬೆಲ್ಜಿಯಮ್ದೇ ಇದು. ಸೊ ಇವಾಗ ನೋಡ್ತಿರ್ಬೋದು ಅಲ್ಲೂ ಇಟ್ಕೊಂಡಿದ್ದಾರೆ. ಇದನ್ನು ಯಾವ ಥರ ಬಿಟ್ಟರೆ ಹೆಂಗಿರುತ್ತೆ ಅಂತ ಇವಾಗ ನೋಡೋಣ. ಸ್ಟಾರ್ಟ್ ಮಾಡಿ. ಸೊ ನೋಡ್ತಿರ್ಬೋದು ಇದ್ರದ್ದು ಕೂಡ ಯಾವ ಥರ ಒಂದಿದೆ. ಸೊ ಇವಾಗಿಂದನೇ ಫೌಂಡೇಶನ್ ಕೊಡ್ತಾ ಸೊ ಯಾವ ಥರ ಒಂದು ಇದಾಗ್ತಿದೆ ಅಂತ ಕೂಡ ನೋಡ್ತಿರ್ಬೋದು. ಸೊ ಎಲ್ಲ ಹೇಳ್ಕೊಂಡು ಹೆಂಗೆ ಇದು ಮಾಡ್ತಿದೆ ನೋಡಿ, ಸೂಪರ್ ಅಲ್ಲ ಸರ್. ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರ್ ಇದು ಬಂದು ಬ್ರೀಡ್ ಬಂದು ಬೆಲ್ಜಿಯಂ ಶೆಫರ್ಡ್ ಮೆಲನಾಯ್ಸ್ ಅಂತಾರೆ ಇದಕ್ಕೆ. ಓಕೆ, ಈ ಬ್ರೀಡ್ ಬಂದ್ಬಿಟ್ಟು ಸರ್ ಸಭಿ ಎಲ್ಲದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟು, ಆರ್ಮಿ, ಓಕೆ, CRPF, ಪ್ಯಾರಾಮಿಲಿಟರಿ ಫೋರ್ಸು ಎಲ್ಲರೂ ಇದೇ ಬ್ರೀಡ್ ಸರ್ ಯೂಸ್ ಮಾಡ್ತಾರೆ. ಈ ಬ್ರೀಡ್ ಬಂದು ಏನು ಸ್ಪೆಷಲ್ ಅಂದರೆ ಒಂದು ಡಾಗ್ಗೆ ಓಕೆ 4 to 5 ಟ್ರೇಡ್ ವರ್ಕ್ ಮಾಡಿಸ್ಬೋದು. ಓಕೆ, ಎಜಿಲಿಟಿ, ಒಬಿಡಿಯನ್ಸು, ಟ್ರ್ಯಾಕಿಂಗು, ನಾರ್ಕೋಟಿಕ್ ಡಿಟೆಕ್ಷನ್ನು, ಎಕ್ಸ್ಪ್ಲೋಸಿವ್ ಡಿಟೆಕ್ಷನ್ನು, ಮತ್ತು ಪ್ಯಾರಾಮೀಟರ್ ಗಾರ್ಡಿಂಗು,
ಸೆಲ್ಫ್ ಗಾರ್ಡಿಂಗು ಹ್ಞೂ 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 ಎಲ್ಲಾನು ಒಂದೇ ಡಾಗ್ ಆ್ಯಡ್ ಮಾಡ್ಬೋದು ನೀವು. ಓಕೆ 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 ಓಕೆ. ತುಂಬ ಒಬಿಡೆಂಟು ಹ್ಞೂ ಮತ್ತು ಆ್ಯಕ್ಟಿವ್, ಹ್ಞೂ ಹ್ಞೂ ತುಂಬ ಆ್ಯಕ್ಟಿವ್ ಇರೋಂಥ ಬ್ರೀಡ್. ಹ್ಞೂ ಹ್ಞೂ. ಇದು ಎಷ್ಟು ಮಂತ್ಸ್ ಆಗಿದೆ ಸರ್ ಇವಾಗ? ಇದು ಬಂದ್ಬಿಟ್ಟು ಈಗ ನಿಮಗೆ 70 ಡೇಸ್ ಆಗಿದೆ ಸರ್. 70 ಡೇಸ್ ಆಗಿದೆ. ಹಾಂ ಓಕೆ. ಸೊ ಇವಾಗ ಏನಂದರೆ ಇದು ಆ್ಯಕ್ಚುಲಿ ನಿಮ್ಮದು ಫೌಂಡೇಶನ್ ಏರಿಯಾ ಅಲ್ಲ, ಇದರಲ್ಲಿ ಟ್ರೈನಿಂಗ್ ಎಲ್ಲ ಕೊಡ್ತಾ ಇರ್ತೀರಾ. ಸೊ ಇಲ್ಲಿಂದ ಏನೇನು ಆಗುತ್ತೆ ಅಂತ ಸರ್? ಇದು ಫೌಂಡೇಶನ್ ಅಂತ ಅಂದರೆ ಬರೋ ಫ್ಯೂಚರಲ್ಲಿ ಪಪ್ಪಿಗೆ ಈಗ ನಾವು 60-65 ಡೇಸ್ ಆದಮೇಲೆ ಇಲ್ಲಿಂದ ನಾವು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಪಪ್ಪಿಗೆ ಅದ್ರ ಜೀವನ ಪೂರ್ತಿ ಈ ಥರ ಯಾವುದಾದ್ರೂ ಅದು ಹೊರಗಡೆ ಹೋದರೆ ಈ ಥರ ಹತ್ತೋದು ಇಳಿಯೋದು. ಮತ್ತು ಇಲ್ಲಿ ನೋಡಿ ಜಿಗ್ಜಾಕ್ ಇದೆ. ಓಕೆ. ಜಿಗ್ಜಾಕ್ ಇದೆ. ಮತ್ತು ಇಲ್ಲಿ ನೋಡಿ ಮೇಲ್ಗಡೆ 1.5 ಫೀಟ್ ಮೇಲೆ ಹೋಗ್ಬೇಕು. ಮತ್ತು ಬಾಟಲ್ ಎಲ್ಲ ಇದೆ. ಓಕೆ. ಇದಕ್ಕೆ ಏನಕ್ಕೆ ಮಾಡಿಸ್ತೀವಿ ಅಂದರೆ ಅದ್ರ ಬರೋ ದಿನಗಳಲ್ಲಿ ಈ ಥರದ ಸಿಚುವೇಶನ್ ಬಂದರೆ ಪಪ್ಪಿ ಆಗಲಿ ಯಾವುದೇ ಥರದ ಭಯ ಪಡಬಾರ್ದು ಅದಕ್ಕೆ. ಓಕೆ ಓಕೆ. ಅದನ್ನ ಚಿಕ್ಕದು ಅದು 45-55 ಡೇಸ್ ಎಲ್ಲ ನೋಡ್ಬಿಟ್ಟಿದೆ ಇದೆಲ್ಲ. ನಮ್ಮೇಲೆ ಅದಕ್ಕೆ ಬರೋ ಫ್ಯೂಚರಲ್ಲಿ ಅದಕ್ಕೆ ಏನು ಭಯ ಅನ್ಸಲ್ಲ. ಹೊಸದು ಅನ್ಸಲ್ಲ. ಮತ್ತೆ ಅದು ನೋಡ್ರೆ ಭಯ ಬೀಳಲ್ಲ. ಮತ್ತೆ ನೋಡಿ ಇಲ್ಲಿ ಬಾಟ್ಲ್ ಎಲ್ಲ ಸೌಂಡ್ ಎಲ್ಲ ಇದೆ. ಈ ತರ ಸೌಂಡು ಇದೆಲ್ಲ ಸೌಂಡ್ ಬರುತ್ತೆ ಇದರಲ್ಲೆಲ್ಲ ಸೌಂಡ್ ಬರುತ್ತೆ. ಮತ್ತೆ ಇದು ಬಂದು ಅಂಡರ್ಗ್ರೌಂಡ್ ಟೈಪ್ ಇದೆ. ಓಕೆ ಓಕೆ. ಈ ತರ ಸಿಚುವೇಶನ್ ಬಂದ್ರು ನಾವು ಪಪ್ಪಿಯ ಲೈಫಲ್ಲಿ ಅದು ಅದಕ್ಕೆ ಏನು ಅನ್ಸಲ್ಲ. ಅದು ನಾರ್ಮಲ್ ಅನ್ಸುತ್ತೆ. ನಾರ್ಮಲ್ ಅನ್ಸ್ಬಿಡುತ್ತೆ. ಅದಕ್ಕೆ ಯಾವುದೇ ತರದ್ದು ಭಯ ಬರಲ್ಲ ಅದಕ್ಕೆ. ಓಕೆ ಓಕೆ ಓಕೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಇದರಲ್ಲಿ ಫೈರ್ ಅಂಡ್ ಸ್ಮೋಕ್ ಇರುತ್ತೆ. ಓಕೆ. ಪಪ್ಪಿ ಯಾವತ್ತೂ ಹೊಗೆ ನೋಡ್ತು ಇಲ್ಲ ಫೈರ್ ನೋಡಿ ಭಯ ಬೀಳಬಾರ್ದು. ಯಾಕಂದ್ರೆ ನಮ್ದು ಎಷ್ಟು ಪಪ್ಪಿಗಳು ಮೆಲ್ನೋಯ್ಸೆಲ್ಲ ಡಿಪಾರ್ಟ್ಮೆಂಟ್ ಕೊಡ್ತೀನಿ ನಾನು. ಹೌದು. ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಈ ತರ ಸಿಚುವೇಶನ್ ಬರ್ತಾ ಇರುತ್ತೆ. ಹೌದೌದು. ಡಿಪಾರ್ಟ್ಮೆಂಟ್ ಆಗಿ ಕೊಟ್ಟಾಗ ಫೈರು ಸ್ಮೋಕ್ ಅದು ಚಿಕ್ಕ ಪಪ್ಪಿಲಿ ಕಂಡೀಷನ್ ಆಗ್ಬಿಡ್ತು ಅಂತ ಅಂದ್ರೆ ಅದು ದೊಡ್ಡದಾದ್ಮೇಲೆ ನಾರ್ಮಲ್ ಅನ್ಸುತ್ತೆ. ಅದಕ್ಕೋಸ್ಕರ ಇದೆಲ್ಲ ರೆಡಿ ಮಾಡಿದ್ರು ಸರ್. ಓಕೆ ಓಕೆ ಓಕೆ. ಫೌಂಡೇಶನ್ ಟ್ರೈನಿಂಗ್. ಸೊ ಇಷ್ಟು ಫೌಂಡೇಶನ್ ಟ್ರೈನಿಂಗ್ ಬರುತ್ತೆ. ಇವಾಗ ಒಂದು ಪಪ್ಪಿನ ಹಾಕಿ ತೋರ್ಸೋಣ ಯಾವ ತರ ಇದು ಎರಡು ಪಪ್ಪಿ ಇದೆ ಸರ್. ಎರಡು ಫೌಂಡೇಶನ್ ಆಗಿ ಟ್ರೈನ್ ಆಗಿರೋ ಪಪ್ಪೀಸ್ ಇದು. ಓಕೆ ಓಕೆ. ಇದನ್ನ ನಾನು ತೋರಿಸ್ತೀನಿ ಈಗ. ನೀವು ಓಕೆ ಫೈನ್. ಸೊ ಇವಾಗ ನೋಡ್ತಿರ್ಬೋದು ಫೌಂಡೇಶನ್ ಟ್ರೈನಿಂಗ್ ಆಗಿದೆ ಯಾವ ತರ ಅಂತ. ಸೊ ಇಲ್ಲಿ ನೋಡಿ ಯಾವ ಥರ ಹೋಗ್ತಿದೆ ನೋಡಿ. ಸೊ ಇದು ಬಾಟಲ್. ಸೊ ಇಲ್ಲೂ ನೋಡ್ತಿರ್ಬೋದು. ಮತ್ತು ಇದ್ರದ್ದು ಸೊ ಯಾವ ಥರ ಟ್ರೈನಿಂಗ್ ಮಾಡ್ತೀರಂತ. ಸೊ ಅಲ್ಲಿ ನೋಡ್ತಿರ್ಬೋದು ಸ್ಮೋಕ್ ಇದ್ರೂ ಭಯ ಪಡ್ತಿಲ್ಲ. ಸೊ ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಒಂದು ಆ್ಯಕ್ಟಿವ್ನೆಸ್ ಇದೆ ಅಂತ. ಸೊ ಇದೆಲ್ಲ ಗೊತ್ತಾಗುತ್ತೆ. ಓಕೆ ಸರ್, ಇವಾಗ ಪಪ್ಪೀಸ್ ಫೌಂಡೇಶನ್ ಬಗ್ಗೆ ಎಲ್ಲ ತೋರಿಸಿದ್ರಿ. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಅಡಲ್ಟ್ ಅಲ್ಲ, ಇದು ಏಜ್ ಎಷ್ಟು ಇರ್ಬೋದು ಸರ್? ಇವ್ನು ಬಂದು 13 ಮಂತ್ಸ್. ಓಕೆ. ಇದು ಫುಲ್ ಟ್ರೈನ್ಡ್ ಆಗಿದೆಯಾ? ಎಜಿಲಿಟಿ ಟ್ರೈನ್ ಆಗಿದೆ. ಓಕೆ. ಸೊ ಇವಾಗ ಇವ್ರು ಏನು ಮಾಡ್ತಾರೆ ಸರ್? ಇವನ ಹೆಸರು ಬಂದು ಮ್ಯಾಕ್ಸ್ ಅಂತ. ಓಕೆ. ಒಂದು 13 ಮಂತ್. ಇವನು ಎಜಿಲಿಟಿ ಮಾಡ್ತಾನೆ ಎಲ್ಲ. ಓಕೆ. ಸೊ ಇದು ಫುಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ. ಓಕೆ. ಸೊ ಸ್ಟಾರ್ಟ್ ಮಾಡೋಣ ಇವಾಗ. ಯಾವ ಥರ ಇರುತ್ತೆ ನೋಡೋಣ. ಓಕೆ. ಮ್ಯಾಕ್ಸ್ ಸಿಟ್. ಕಮ್. ಓಕೆ. ಹೇಳೋ ಮಾತೆಲ್ಲ ಕೇಳುತ್ತೆ. ಒಬಿಡಿಯಂಟ್. ಸೂಪರ್. ಗುಡ್ ಬಾಯ್. ಮ್ಯಾಕ್ಸ್ ಕಮ್. ಲೆಟ್ಸ್ ಗೋ. ಹಾಯ್ ಮ್ಯಾಕ್ಸ್ ಕಮ್. ಚಲೋ ಲೆಟ್ಸ್ ಗೋ ಲೇಟರ್. ಟರ್ನ್. ಕಮ್. ಓ ಇದು ಮೇಲೆ ಹತ್ತು. ಗುಡ್ ಬಾಯ್. ಓಕೆ 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 ಓಕೆ. ಗುಡ್ ಬಾಯ್ ಮ್ಯಾಕ್ಸ್ ಕಮ್. ಸೊ ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನಾಗಿ ಭಯ ಇಲ್ಲದೆ ಹತ್ತೋದು ಇಳಿಯೋದು ಮಾಡ್ತಾ ಇದೆ. ಸೊ ಎಷ್ಟು ಚೆನ್ನಾಗಿ ನೋಡಿ ಜಂಪಿಂಗು ನೋಡಿ ಹಂಗೆ. ಸೊ ಇವಾಗ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದೆ ಅಂತ. ಜಂಪ್ ಮಾಡೋದು. ವೇಟ್. ಸೂಪರ್. ಸೊ ನೋಡಿ ಹೆಂಗಿದೆ ಅಂತ. Good boy. Come here. Come here. ಆಯ್ತಾ? Good boy, Max. Come here. ಸೊ ನೋಡ್ಬೋದು ಹೆಂಗೆ ಹತ್ತುತ್ತಾ ಇದೆ ಅಂತ. ಎಷ್ಟು ಹೈಟ್ ಇದ್ರೂ ಹತ್ತುತ್ತಾ ಇದೆ. Max, come here. ಆ್ಯಕ್ಚುಲಿ Max. Good boy, Max. Good boy. Good boy. ಸರ್ ಇವಳು ಬಂದು ರಿಯಾ ಅಂತ. ಇವಳು ಬಂದು 3 years. ಓಕೆ. 3 year ಆಗಿದೆ. ಇವಳು ಒಬಿಡೆನ್ಸ್ ಮಾಡ್ತಾಳೆ.
ಮತ್ತು ಗಾರ್ಡಿಂಗು, ಅಸಾಲ್ಟು, ಎಜಿಲಿಟಿ, ಮತ್ತು ಸ್ನೀಫಿಂಗ್ ವರ್ಕು ಕೂಡ, ಟ್ರ್ಯಾಕಿಂಗ್ ಕೂಡ ಮಾಡ್ತಾರೆ. ಒಂದು ಡಾಗಿಗೆ 4 ಟ್ರೇಡ್ ಮಾಡ್ಸಿದ್ದೀವಿ. ಓಕೆ ಓಕೆ, ಅಷ್ಟು ಟ್ರೈನ್ ಮಾಡಿಸಿದ್ದೀರಾ. ಓಕೆ, ಸೊ ಫಸ್ಟು ಒಬಿಡಿಯನ್ಸ್ ಬಗ್ಗೆ ತೋರಿಸಿ ಸರ್. ಓಕೆ, ಯಾ ಗುಡ್ ಗರ್ಲ್. ಅಂದರೆ ಯಾವ ಥರ ಇದು ಸರ್? ಇದು ನೋಡಿ, ಅದು ಅವಳಿಗೆ ನಾನು ರಿವಾರ್ಡ್ ಕೊಡ್ತಾ ಇದ್ದೀನಿ. ಮತ್ತು ಒಂದೇ ಕಮಾಂಡ್ಗೆ ಅವಳು ಬಿಡು ಅಂದರೆ ಬಿಟ್ಬಿಡ್ಬೇಕು. ಡ್ರಾಪ್, ವೆಯ್ಟ್. ಓಕೆ, ಡ್ರಾಪ್ ಅಂದಿದ ತಕ್ಷಣ ಡ್ರಾಪ್ ಬಿಡ್ತಾರೆ. ಓಕೆ ಓಕೆ, ಯಸ್ ಸಿಟ್. ಓ, ಕೂತ್ಕೊಂಡ್ರು. ಹಾಂ, ಯು ಪ್ಲಚ್. ಓ, ವೆಯ್ಟ್. ಯು ರೆಸ್ಟ್. ವೆಯ್ಟ್, ವೆಯ್ಟ್. ರೋಲ್, ವೆಯ್ಟ್, ಸಿಟ್. ಸೊ ಅಷ್ಟು ಬೇಗ ಕಮಾಂಡ್ನ ಇದು ಮಾಡಿಕೊಂಡು ಅದ್ರ ಸರ್ ಒಂದೊಂದು ಕಮಾಂಡು ಕೂಡ ಅವಳು ಇಗ್ನೋರ್ ಮಾಡಲ್ಲ. ಹಾಂ, ಪ್ರತಿಯೊಂದು ಕಮಾಂಡು ನಾವು ಒಂದು ಸರಿ ಕಮಾಂಡ್ ಕೊಟ್ಟ ಮೇಲೆ ಆ ಕಮಾಂಡ್ನ ಕಂಟಿನ್ಯೂ ಪಕ್ಕ 100% ಮಾಡೇ ಮಾಡೋದು ಅದು. ಓಕೆ ಓಕೆ. ಯಾ ಬ್ಯಾಕ್, ವೆಯ್ಟ್. ಓ, ನೈಸ್. ಬ್ಯಾಕ್, ವೆಯ್ಟ್. ಸ್ಟ್ಯಾಂಡ್, ವೆಯ್ಟ್. ಟರ್ನ್, 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 ಸೂಪರ್. ಟರ್ನ್. ಓಕೆ, ವೆಯ್ಟ್. ರಿವರ್ಸ್, ರಿವರ್ಸ್, ಸಿಟ್, ವೆಯ್ಟ್. ವೆಯ್ಟ್ ಮಾಡ್ತಾ ಇದೆ. ಯಾಕಮ್ಮೆ. ಓಕೆ, ಸೂಪರ್. ಸೊ ಇದು ಒಬಿಡಿಯನ್ಸ್ ಇದು ಬರುತ್ತೆ. ನೆಕ್ಸ್ಟ್ ಯಾವ್ದು ಹೇಳಿದ್ರಿ? ನೆಕ್ಸ್ಟ್ ಗಾರ್ಡಿಂಗ್ ಮಾಡುತ್ತೆ. ಇದು ಸೆಲ್ಫ್ ಗಾರ್ಡಿಂಗ್. ನಮ್ಮನ್ನ ಯಾವ ಥರ ಒಂದು ಡಾಗು ಅವ್ರು ನಮ್ಮ ಮಾಲೀಕನ ಯಾವ ಥರ ಬಚಾವ್ ಮಾಡುತ್ತೆ, ಯಾವುದು ಸಿಚುವೇಶನಲ್ಲಿ, ಅದು ಟ್ರೈನಿಂಗ್ ಕೂಡ ಮಾಡಿಸಿದ್ವಿ ನಾವು. ಸೆಲ್ಫ್ ಗಾರ್ಡಿಂಗ್. ಓಕೆ, ಡಾಗು ನಮ್ಮನ್ನ ಒಬ್ಬ ಮಾಲೀಕನ ಯಾವ ಥರ ಕಾಪಾಡುತ್ತೆ, ಒಂದು ಗಾರ್ಡಿಂಗ್ ನಾಯಿ ಇದ್ದರೆ ಎಷ್ಟು ನಿಮಗೆ ಉಪಯೋಗ ಆಗುತ್ತೆ, ಯಾವ ಥರ ಇರುತ್ತೆ ಅನ್ನೋದಕ್ಕೋಸ್ಕರ ಈ ಡೆಮೋ ತೋರಿಸ್ತಾರೆ. ಓಕೆ, ಸೂಪರ್. ಸೊ ಈಗ ನೋಡ್ತಿರ್ಬೋದು, ಅಲ್ಲಿ ರೆಡ್ ಕಲರ್ ಒಂದು ಸೂಟ್ ಹಾಕ್ಕೊಂಡಿದ್ದಾರೆ. ಸೊ ಅವ್ರು ಬಂದರೆ ಯಾವ ಥರ ಇರುತ್ತೆ, ಶೇಕ್ ಹ್ಯಾಂಡ್ ಕೊಟ್ಟರೆ ಏನೂ ಮಾಡಲ್ಲ, ನೋಡ್ತಾ ಇರುತ್ತೆ. ಅದಾದಮೇಲೆ ಇವಾಗ ಟರ್ನ್ ಮಾಡ್ತಾರೆ. ಸೊ ಅದು ನೋಡ್ತಿರ್ಬೋದು, ಎಲ್ಲ ಫುಲ್ ಅಬ್ಸರ್ವ್ ಮಾಡ್ತಾ ಇದೆ ಆ್ಯಕ್ಚುಲಿ. ವೆಯ್ಟ್. ಸೊ ವೆಯ್ಟ್ ಮಾಡ್ತಾ ಇರುತ್ತೆ. ಇವಾಗ ನೋಡಿ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಯಾವ ಥರ ಅಂತ. ಸೊ ಅವ್ರು ನಮ್ಮ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಯಾವ ಥರ ಇದು ಮಾಡ್ತಿದೆ ನೋಡ್ತಿರ್ಬೋದು. ಬಿಡ್ತಾನೆ ಇಲ್ಲ ನೋಡಿ. ಓಕೆ, ಸೊ ಇವಾಗ ಅವ್ರು ಕಮೆಂಟ್ ಹೇಳಿದಾಗ ಬಿಡುತ್ತೆ. ಓಕೆ, ಸಿಟ್, ಸಿಟ್. ಸೊ ನೀವು ಕಮೆಂಟ್ ಹೇಳಿದಾಗ ಅದು ಇದು ಮಾಡುತ್ತೆ, ಬಿಡುತ್ತೆ ಅಲ್ಲ. ಓಕೆ, ಇವಾಗ ಏನು ಮಾಡಿಸ್ತೀರ ಸರ್? ಸರ್ ಅಬ್ಜೆಕ್ಟಿವ್ ಗಾರ್ಡಿಂಗ್ ಅಂತ. ಓಕೆ, ಏನಾದ್ರು ವಸ್ತುಗಳನ್ನ ನಾವು ಇಲ್ಲೇ ಹೋದ್ರೂ ಯಾವ ಥರ ಡಾಗು ನೋಡ್ಕೊಳ್ಳುತ್ತೆ, ಅದನ್ನ ಯಾವ ಥರ ಕೇರ್ ಮಾಡುತ್ತೆ, ಅದ್ರ ಬಗ್ಗೆ ಅಬ್ಜೆಕ್ಟಿವ್ ಗಾರ್ಡಿಂಗ್ ಅಂತಾರೆ ಇದಕ್ಕೆ. ಓಕೆ, ನಾವು ಇಲ್ಲೇ ಹೋದ್ರೆ ನಮ್ಮ ವಸ್ತು ಇಟ್ಬಿಟ್ಟು ಹೋದ್ರೆ ಯಾವ ಥರ ಗಾರ್ಡ್ ಮಾಡ್ತಾ ಇದೆ ಅಂತ. ಓಕೆ, ಸೊ ಇವಾಗ ಅದಕ್ಕೆ ಕಮೆಂಟ್ ಕೊಡ್ತೀರಾ? ಹೌದು. ಓಕೆ, ಯಾ ಆಬ್ಜೆಕ್ಟ್ ಅಂತ ಕಮೆಂಟ್ ಕೊಟ್ಟಿದ್ದಾರೆ. ಸೊ ಇವಾಗ ಯಾರಾದರೂ ತೊಗೊಳಕ್ಕೆ ಬಂದರೆ ಯಾವ ಥರ ರಿಯಾಕ್ಟ್ ಮಾಡುತ್ತೆ ನೋಡಿ. ಸೊ ಎಲ್ಲ ಕಡೆಯಿಂದ ನೋಡ್ತಾ ಇರುತ್ತದು. ಯಾ ಆಬ್ಜೆಕ್ಟ್. ಹಾಂ, ಓಕೆ. ಸೊ ಈ ಥರ ಗಾರ್ಡ್ ಮಾಡ್ತಾ ಇರುತ್ತೆ. ಆಮೇಲೆ ನೀವು ಕಮೆಂಟ್ ಹೇಳಿದ್ಮೇಲೆ ಬಿಡುತ್ತೆ. ಓಕೆ ಓಕೆ ಓಕೆ. ಸರ್ ಇದು ಏನು ಟ್ರೈನಿಂಗ್ ಬರುತ್ತೆ? ಸರ್ ಇದು ಒಂದು ಬೆಲ್ಜಿಯಂ ಮೆಲ್ನೋಯ್ಸು ಎಷ್ಟು ಹೈಟ್ ಜಂಪ್ ಮಾಡುತ್ತೆ, ಮತ್ತು ವಾಟರ್ ಸೋರ್ಸ್ ನೀರು ಕಂಡು ಯಾವುದೇ ಥರದ ಭಯ ಬೀಳಲ್ಲ. ನಾವು ಕೊಟ್ಟಿದ್ದ ಕಮಾಂಡ್ನ ಯಾವ ಥರ ಅದು ಫಾಲೋಅಪ್ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಓಕೆ, ಸ್ಟಾರ್ಟ್ ಮಾಡೋಣ. ವೇಟ್. ಸೊ ನೋಡ್ಬೋದು, ಸೊ ನೀರಲ್ಲಿ ಜಂಪ್ ಮಾಡಿ ಯಾವ ಥರ ಒಂದು ಅಟ್ಯಾಕ್ ಮಾಡುತ್ತೆ ಅವ್ರನ್ನ ನೋಡ್ಬೋದು. ಓಕೆ, ಸೊ ಎಷ್ಟು ಪವರ್ ಇದೆ ನೋಡಿ. ಓಕೆ, ಇವಾಗ ಅವ್ರು ಕಮೆಂಟ್ ಕೊಟ್ಟ ಮೇಲೆ ಬೀಳುತ್ತೆ ಅದು. ಹಾಂ, ಬಿಟ್ರು ನೋಡಿ ವಾಪಸ್. ಜರ್ಮನ್ ಶೆಫರ್ಡು. ಸರ್ ಇದು ಬಂದು ವರ್ಕಿಂಗ್ ಲೈನ್ ಸ್ಟಾರ್ಟ್ ಮಾಡಿ. ಹಾಂ ಸರ್ ಇದು ಬಂದು ವರ್ಕಿಂಗ್ ಲೈನ್ ಜರ್ಮನ್ ಶೆಫರ್ಡ್ ಇದು. ಅಲ್ಲಿ ಫಸ್ಟು ನಿಮಗೆ ನಾನು ಪಪ್ಪಿಗಳು ತೋರಿಸಿದ್ನ ನೋಡಿ. ಹೌದು, ಅದು ಇದ್ರ ಮಕ್ಳುಗಳೇ ಅದು. ಓಕೆ ಓಕೆ.
ವರ್ಕಿಂಗ್ ಲೈನ್ ಜರ್ಮನ್ ಶೆಫರ್ಡ್ ಅಂತಲೂ ಅಂತಾರೆ, ಮತ್ತು ಶಾರ್ಟ್ ಕೋಟ್ ಜರ್ಮನ್ ಶೆಫರ್ಡ್ ಅಂತಲೂ ಅಂತಾರೆ, ಓಕೆ. ಮತ್ತು DDR ಜರ್ಮನ್ ಶೆಫರ್ಡ್ ಅಂತಲೂ ಕೂಡ ಅಂತಾರೆ. ಓಕೆ, ಎಷ್ಟು ಶಾರ್ಪಾಗಿ ನೋಡ್ತಿದೆ ನೋಡಿ ಆ್ಯಕ್ಚುಲಿ ಅದು. ಸೊ ಅಲ್ಲ ಆ್ಯಕ್ಚುಲಿ ಬಂದ್ಬಿಟ್ಟು ಇವಾಗ ಸೂಟ್ ಹಾಕೊಂಡ್ಬರ್ತಾರೆ ಕೈಗೆ. ಸೊ ಮುಂದೆ ಬರ್ತಾರಲ್ಲ ಅವರು. ಇದು ಏನು ಸರ್ ಅಂದರೆ ಹಾಂ, ಅಸಾಲ್ಟು ಮತ್ತು ರೀಕಾಲು. ಓಕೆ. ರೀಕಾಲ್ ಅಂದರೆ ನಾವು ಕರೆದ ತಕ್ಷಣ ಎಷ್ಟು ಫಾಸ್ಟಾಗಿ ಹೋಗಿ ಬೈಟ್ ಮಾಡುತ್ತೋ ಅಷ್ಟೇ ರೀಕಾಲ್ ಕೂಡ ಅಷ್ಟೇ ಫಾಸ್ಟಾಗಿ ಬರುತ್ತೆ. ಓಕೆ ಓಕೆ ಓಕೆ. ಸೊ ಇವಾಗ ನೋಡೋಣ. ಓಕೆ, ಸ್ಟಾರ್ಟ್ ಮಾಡಿ. ಸೊ ನೋಡ್ಬೋದು ಅಲ್ಲಿಂದ ಎಷ್ಟು ಫಾಸ್ಟಾಗಿ ಹೋಗುತ್ತೆ. ಸೊ ಹೆಂಗೆ ಅಸಾಲ್ಟ್ ಮಾಡ್ತಿದೆ ಅಂತ ಬಿಡೋದೇ ಇಲ್ಲ. ಓಕೆ ಓಕೆ. ಸೊ ಕಾಲ್ ಮಾಡ್ತಾರೆ, ಹೋಗುತ್ತೆ ನೋಡಿ ಎಷ್ಟು ಫಾಸ್ಟಾಗಿ ಹೋಗುತ್ತೆ. ಓಕೆ. ಸೊ ಈ ಥರ ಅವ್ರು ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್. ಇದು ಯಾವ ಬ್ರೀಡ್ ಸರ್? ಸರ್ ಇದು ಬಂದು ಡಚ್ ಶೆಫರ್ಡ್. ಓಕೆ. ಇದೇನು ಸ್ಪೆಷಾಲಿಟಿ ಸರ್? ಇದನ್ನು ಮೆಲನೈಸ್ ಅವ್ರಿಗೆ ಇದು ಎರಡೂ ಸ್ವಲ್ಪ ಸೇಮೇ ಇರುತ್ತೆ ಸರ್, ಟೆಂಪರ್ಮೆಂಟ್ ಸೇಮೇ ಇರುತ್ತೆ. ಮತ್ತು ಒಳ್ಳೆ ಬೆಸ್ಟ್ ಗಾರ್ಡಿಂಗ್ ಡಾಗ್. ಗಾರ್ಡಿಂಗ್ಗೆ ಮತ್ತು ನಿಮ್ಮದು ಫಾರ್ಮ್ ಹೌಸ್ ಇದೆ, ತೋಟ ಈ ಥರ ಇದೆ, ಇಂಡಿಪೆಂಡೆಂಟ್ ಹೌಸ್ ಇದೆ, ಮತ್ತು ಯಾವುದಾದ್ರೂ ಕಾಫಿ ಎಸ್ಟೇಟು ಆ ಥರದ್ರಲ್ಲೆಲ್ಲ ಫಾರ್ಮ್ ಹೌಸಲ್ಲೆಲ್ಲ ಸಾಕೋದಕ್ಕೆ ಒಳ್ಳೆ ಗಾರ್ಡಿಂಗ್ ಡಾಗ್. ಓಕೆ ಓಕೆ. ಯಾವುದೇ ಥರದ್ದು ಕಳ್ತನ ಆಗೋದಕ್ಕೆ ಇದು ಮಾಡೋದಕ್ಕೆ ಬಿಡೋದೇ ಅಲ್ಲ ನಾಯಿ. ತುಂಬ ಸೆನ್ಸಿಟಿವ್ ನಾಯಿ, ಮತ್ತೆ ಒಳ್ಳೆ ಸ್ಟೆಮಿನಾ ಸೌಂಡ್ ಕೂಡ ಅಷ್ಟೇ. ಅದು ನೋಡಿ ಯಾವ ಥರ ಮಾಡ್ತಾರೆ ಸರ್. ಇದು ಮೆಲನೈಸ್ಗೆ ಇದಕ್ಕೆ ಏನಪ್ಪ ಡಿಫ್ರೆಂಟ್ ಅಂತ ಅಂದರೆ, ಮೆಲನೈಸ್ಗಿಂತ ಸ್ವಲ್ಪ ಹೈಟ್ ಜಾಸ್ತಿ ಬರುತ್ತೆ, ಬೋನ್ ಸ್ವಲ್ಪ ಹೆವಿ ಇರುತ್ತೆ, ಎಡ್ಡು ಸ್ವಲ್ಪ ದೊಡ್ಡದು ಬರುತ್ತೆ. ಓಕೆ ಓಕೆ. ಅದಕ್ಕೆ ಇದು ತುಂಬಾ ಗಾರ್ಡಿಂಗ್ಗೆ ಒಳ್ಳೆ ನಾಯಿ ಸರ್. ಇದು ಗಾರ್ಡಿಂಗ್ಗೆ ಒಳ್ಳೆ ನಾಯಿ. ಇದಕ್ಕೂ ಈ ಡಾಗು ಕೂಡ ಮಲ್ಟಿಪಲ್ ಟ್ರೈನ್ ಮಾಡ್ಬೋದು. ಅಂದ್ರೆ ಒಂದಕ್ಕಿಂತ ಜಾಸ್ತಿ ಹೆಚ್ಚು ಕೆಲಸಗಳನ್ನ ನಾಯಿ ಇದಕ್ಕೆ ಟ್ರೈನ್ ಮಾಡಿಸ್ಬೋದು. ಓಕೆ ಓಕೆ. ಟ್ರ್ಯಾಕಿಂಗ್ ಆಗ್ಬೋದು, ಅಸಾಲ್ಟು, ಎಜಿಲಿಟಿ, ಮತ್ತೆ ಸ್ನಿಫಿಂಗ್ ವರ್ಕು, ಇದೆಲ್ಲ ಒಂದೇ ನಾಯಿಗೆ 4 ರಿಂದ 5 ಟ್ರೈನಿಂಗ್ ಮಾಡಿಸ್ಬೋದು ಈ ಬ್ರೀಡಲ್ಲೂ ಕೂಡ. ಸರ್ ಇದ್ರ ಫಾದರ ಹೆಂಗೆ ಸರ್? ಅದು ಇದ್ರ ಪಪ್ಪಿ ಫಾದರ್ ಸರ್. ಇದು ಅದೇ ವರ್ಕಿಂಗ್ ಲೈನ್ ಜರ್ಮನ್ ಶೆಫರ್ಡ್. ಓಕೆ ಓಕೆ. DDR ಜರ್ಮನ್ ಶೆಫರ್ಡ್ ಅಂತಾನೂ ಅಂತಾರೆ, ವರ್ಕಿಂಗ್ ಲೈನ್ ಜರ್ಮನ್ ಶೆಫರ್ಡ್. ಏನು ಹೆಸರು ಸರ್ ಅದು? ರೆಮೋ ಅಂತ ಬರುತ್ತಾ? ಓಕೆ ಸರ್. ಯೂಶ್ವಲಿ ಏನಂದರೆ ಒಂದು ಮನೆಯಲ್ಲಿ ಪಪ್ಪಿ ಸಾಕ್ತಿರ್ತಾರೆ. ಸೊ ಅದು ಕಮೆಂಟ್ಸ್ಗಳೆಲ್ಲ ಏನೂ ಮಾಡಲ್ಲ, ಒಂದೊಂದ್ಸತಿ ಬಾರ್ಕ್ ಮಾಡೋಕ್ಕೆ ಬರುತ್ತೆ, ಅಗ್ರೆಸಿವ್ ಆಗಿರುತ್ತೆ. ಸೊ ಅದಕ್ಕೆ ಕರೆಕ್ಷನ್ಸ್ ಏನಾದ್ರು ಮಾಡ್ತೀರಾ ಸರ್? ಅಗ್ರೆಸಿವ್ ಡಾಗ್ಗೂ ಕೂಡ ನಾವು ಕರೆಕ್ಷನ್ ಮಾಡ್ಕೊಡ್ತೀವಿ ಸರ್. ಯಾವುದೇ ಥರ ಡಾಗು ಬೈಟ್ ಮಾಡೋದಾಗಲಿ, ಜಾಸ್ತಿ ಬಾರ್ಕಿಂಗ್ ಮಾಡೋದಾಗಲಿ, ಮತ್ತು ಲೀಶ್ ಎಳ್ಕೊಂಡು ಹೋಗ್ತಾ ಇರ್ತದೆ, ಅದನ್ನ ಎಲ್ಲ ಕರೆಕ್ಷನ್, ಯಾವುದೇ ಥರದ್ದು ಡಾಗ್ದು ಪ್ರಾಬ್ಲಮ್ ಇದ್ರೂ ಅದನ್ನ ಕರೆಕ್ಷನ್ ಮಾಡಿ ಟ್ರೈನ್ ಮಾಡಿಕೊಡ್ತೀವಿ ನಿಮಗೆ. ಓಕೆ, ಆ ಥರ ಮಾಡಿಕೊಡ್ತೀವಿ. ಓಕೆ 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 ಓಕೆ. ಸೊ ಇದು ಕೂಡ ನೋಡ್ಬೋದು ಯಾವ ಥರ ಒಬಿಡಿಯೆಂಟ್ ಆಗಿದೆ ಅಂತ ಅವ್ರು ಟ್ರೈನ್ ಮಾಡಿದ್ದು, ಎಷ್ಟು ಕೂಲ್ ಆಗಿದೆ ನೋಡಿ. ಇದು ಯಾವ್ದು ಸರ್? ಸರ್ ಹೆಸರೊಂದು ಜಾಸ್ಪರ್ ಅಂತ. ಓಕೆ, ಜಾಸ್ಪರ್ ಅಂತ. ಬೆಲ್ಜಿಯಂ ಶೆಫರ್ಡ್ ಮೆಲ್ಮಾ. ಓಕೆ ಓಕೆ ಓಕೆ. ತುಂಬ ಚೆನ್ನಾಗಿದೆ ಸರ್. ಫಾದರ್ ಅದು? ಈ ಪಪ್ಪಿಗಳು ಫಾದರ್ ಸರ್ ಇದು. ಓಕೆ 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 ಓಕೆ. ಸೊ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಸೊ ಇದ್ರದ್ದು ಅವಾಗಲೇ ಫೌಂಡೇಶನ್ ಎಲ್ಲ ತೋರಿಸಿದ್ವಲ್ಲ ಯಾವ ಥರ ಆ್ಯಕ್ಟಿವ್ ಇತ್ತಂತ. ಸೊ ಅದ್ರದ್ದೇನೆ ಇದು.